ಸೌಪರ್ಣಿಕ ನದಿಯ ಬಳಿ ಬೆಂಗಳೂರು ಮೂಲದ ಮಹಿಳೆ ನಿಗೂಢ ನಾಪತ್ತೆ. ಸೌಪರ್ಣಿಕ ನದಿಯಲ್ಲಿ ಈಜುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಮುಳುಗು ತಜ್ಞ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯಾಚರಣೆ. ಬೆಂಗಳೂರು ತ್ಯಾಗರಾಜನಗರ ನಿವಾಸಿ ಸಿಆರ್ ಗೋವಿಂದರಾಜು ಅವರ ಪುತ್ರಿ ವಸುಧಾ ಚಕ್ರವರ್ತಿ ಅವರು ಆಗಸ್ಟ್ 28ರಂದು ಕೊಲ್ಲೂರಿಗೆ ಆಗಮಿಸಿದ್ದು, ಖಾಸಗಿ ವಸತಿ ಗೃಹದ ಬಳಿ ಕಾರನ್ನು ನಿಲ್ಲಿಸಿ ದೇಗುಲಕ್ಕೆ ತೆರಳಿ ಆಂಜನೇಯ ಗರ್ಭಗುಡಿಯಲ್ಲಿ ಕೆಲ ಕಾಲ ಕಳೆದು ವಿವಿಧೆಡೆ ಸಾಗಿ ಸೌಪರ್ಣಿಕ ನದಿಯತ್ತ ತೆರಳಿ ನಾಪತ್ತೆಯಾಗಿದ್ದರು. ಪೊಲೀಸರು ಹಾಗೂ ಗ್ರಾಮಸ್ಥರು ಸೌಪರ್ಣಿಕ ನದಿ ಸಹಿತ ವಿವಿಧೆಡೆ ಹುಡುಕಾಟವನ್ನು ನಡೆಸಿದ್ರೂ ಕೂಡ ಆಕೆಯ ಪತ್ತೆಯಾಗಲಿಲ್ಲ. ಕಾರಿನಲ್ಲಿ ಮೊಬೈಲ್ ಹಾಗೂ ಇನ್ನಿತರ ವಸ್ತುಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಮೊಬೈಲ್ ಮೂಲಕ ಸಂಪರ್ಕಿಸಿದಾಗ ಆಕೆಯ ವಿಳಾಸ ಪತ್ತೆಯಾಯಿತು. ಈ ಬಗ್ಗೆ ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಮಾಹಿತಿಯನ್ನ ನೀಡಲಾಗಿದೆ. ದೇಗುಲದ ವತಿಯಿಂದ ಸೌಪರ್ಣಿಕ ನದಿಯ ಬಳಿ ಅಳವಡಿಸಲಾದ ಸಿಸಿ ಕ್ಯಾಮೆರಾದಲ್ಲಿ ಆಕೆ ಬಹುದೂರ ಈಜಿಕೊಂಡು ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ. ಉತ್ತಮ ಈಜುಗಾರ್ತಿಯಾಗಿರುವ ವಸುಧಾ ಅವರು ಬಹುದೂರ ಈಜಿ ದಡ ಸೇರಿದರೆ ಅಥವಾ ಉಕ್ಕಿ ಹರಿಯುತ್ತಿರುವ ಸೌಪರ್ಣಿಕ ನದಿಯಲ್ಲಿ ಕೊಚ್ಚಿ ಹೋದರೆ ಎಂಬುದು ಇನ್ನೂ ಪ್ರಶ್ನಾರ್ಥಕವಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ಅಗ್ನಿಶಾಮಕ ದಳದವರು ನದಿಯ ವಿವಿಧ ಕಡೆ ನಾಪತ್ತೆಯಾದ ಮಹಿಳೆಯ ಶೋಧ ಕಾರ್ಯ ನಡೆಸಿದ್ರೂ ಕೂಡ ಸಂಜೆಯ ತನಕ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದಾರೆ. ಬ್ರಿಡ್ಜ್ ಮೇಲೆ ಉಂಟಾ? ದೊಡ್ಡದಾ? ಯಾವತ್ತೆ ಸರಿಯಾಪಣದ ಈಶ್ವರಣ್ಣ ಸರಿಯಾಪಣದ ಸರಿ ಯಾವತ್ತಾ? ಇಲ್ಲ ಆ ಸೈಡ್ ರೌಂಡ್ ಹೊಡಿದ ಆಚೆ ನೋಡ್ಲಿಕ್ಕೆ ಆಗ್ತದೆ. ನಾವು ಮೇಲ್ಗಡೆ ಆಗ್ಬೋದಾ ನೋಡ್ಲಿಕ್ಕೆ? ನಮ್ದು ಬೋಟ್ ಹಾಕುವಾಗೆ ಸಹ ಇಲ್ಲ, ಅದು ಬೋಟ್ ಆಗುವಾಗೆ ಇಲ್ಲ.